ನಮಸ್ಕಾರ ವೀಕ್ಷಕರೇ. ನೀಟ್ ಹೆಸರಲ್ಲಿ ಆಟ ಆಡಿ ದಿಕ್ಕಾಪಾಲಾಗಿರೋ ಜಿರಳೆಗಳ ಭವಿಷ್ಯದ ಬಗ್ಗೆ ಹಿಂಟ್ ಸಿಗ್ತಾ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರ ಗಲಭೆ ಎಬ್ಬಿಸಿದವರ ವಿರುದ್ಧ ಹಾಕಿರೋ ಎಫ್ಐಆರ್ ತೆಗೆಯೋದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಇದರ ಬೆನ್ನಲ್ಲೇ ಪ್ರಮುಖ ಜಿರಳೆ ಸೌರವ್ ದಾಸ್ ನಮ್ಮ ಹತ್ರ ಹೇಳಿದ್ದೇ ಬೇರೆ, ಈಗ ಮಾಡ್ತಾ ಇರೋದೇ ಬೇರೆ ಅಂತ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಆದ್ರೆ ಜಿರಳೆಗಳ ವಿಷಯದಲ್ಲಿ ಕೇಂದ್ರ ಸರ್ಕಾರ ಬಳಸಿದ್ದು ಕೇವಲ ಕಾಮನ್ ಸೆನ್ಸ್ ಮಾತ್ರ. ಅದರಲ್ಲೇ ಜಿರಳೆಗಳು ಯಾಮಾರಿದ್ದು ಹೇಗೆ ಅನ್ನೋದು ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಇದೇ ಸೌರವ್ ದಾಸ್ ಲೈಫ್ ಸ್ಟೈಲ್ ಬಗ್ಗೆ ಸಾಕಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಾನೆ ಇವೆ. ಯಾವುದೇ ಉದ್ಯೋಗ ಇಲ್ಲದೆ ಇದ್ರೂ ತಿಂಗಳಿಗೆ 9 ಲಕ್ಷ ಬಾಡಿಗೆ ಕೊಟ್ಟು ಬಂಗಲೆಯಲ್ಲಿ ವಾಸಿಸ್ತಾ ಇರೋ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತೀಯ ರಾಜಕೀಯದಲ್ಲಿ ಸಡನ್ ಆಗಿ ಕ್ರಾಂತಿಗಳಾಗೋದು ಹೊಸತೇನೂ ಅಲ್ಲ. ದಿಗ್ಗಂತ ಯಾರ್ಯಾರೋ ಹುಟ್ಟಿಕೊಳ್ತಾರೆ, ಒಂದಷ್ಟು ದಿನ ಅವರ ಹೆಸರು ಮಾತ್ರ ಕೇಳ್ತಾ ಇರುತ್ತೆ. 1-2 ವರ್ಷ ಕಳೆಯೋದ್ರ ಒಳಗೆ ಹೀಗೊಬ್ರು ಇದ್ರಂತೆ ಅನ್ನೋದು ಕೂಡ ಮರೆಯೋ ರೀತಿ ಮಾಯ ಆಗ್ತಾರೆ. ಹಾಗಂದ ಮಾತ್ರಕ್ಕೆ ಭಾರತೀಯ ರಾಜಕೀಯದಲ್ಲಿ ಹೊಸಬರು ಸರ್ವೈವ್ ಆಗೋದೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯತೆ ಇದೆ. ಅದಕ್ಕೆ ಪರಿಶ್ರಮ ಇರಬೇಕು, ಅಧ್ಯಯನ ಇರಬೇಕು, ತಾಳ್ಮೆ ಇರಬೇಕು. ಸೋತ ಕೂಡಲೇ ಹತಾಶರಾಗದೆ ಇನ್ನಷ್ಟು ಪರಿಶ್ರಮ ಹಾಕಿ ಮುನ್ನುಗ್ಗಿ ಬರಬೇಕು. ಇದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಪವನ್ ಕಲ್ಯಾಣ್ರ ಜನಸೇನಾ. ಆದ್ರೆ ಹುಟ್ಟಿದ್ದು ಬೆಳಿಗ್ಗೆ, ಮಧ್ಯಾಹ್ನ ನಡೀತಾ ಇದ್ದೀನಿ, ನಾಳೆ ಓಡ್ತೀನಿ, ನಾಡಿದ್ದು ನಾನೇ ಚಾಂಪಿಯನ್ ಅನ್ನೋ ರೀತಿ ಅತಿಯಾದ ಉತ್ಸಾಹ ಇದ್ರೆ ಅಂತಿಮವಾಗಿ ಜಿರಳೆ ಆಗ್ಬೋದಷ್ಟೇ ಅನ್ನೋ ಮಟ್ಟಕ್ಕೆ ಬಂದು ನಿಂತಿವೆ ಕ್ರಾಂತಿ ಮಾಡೋದಕ್ಕೆ ಬಂದಿದ್ದ ಜಿರಳೆಗಳು. ಮೋದಿ ಸರ್ಕಾರದ ರಣತಂತ್ರಕ್ಕೆ ಈಗ ಜಿರಳೆಗಳು ಬೆಚ್ಚಿ ಬಿದ್ದಿವೆ. ಜುಲೈ 20ರ ಗಲಭೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಸೇರಿದಂತೆ ಸಾರ್ವಜನಿಕ ವಸ್ತುಗಳ ಧ್ವಂಸ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಏನು ಮಾಡಬೇಕು ಅನ್ನೋ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಆರಂಭದಲ್ಲಿ 18 ವರ್ಷ ಒಳಗಿನವರು ಅರ್ಥಾತ್ ಮೈನರ್ಗಳನ್ನ ಬಿಟ್ಟುಬಿಡಿ, ವಿದ್ಯಾರ್ಥಿಗಳ ಮಧ್ಯೆ ಸೇರ್ಕೊಂಡಿದ್ದ ಕ್ರೈಮ್ ಇತಿಹಾಸ ಇರುವವರ ಬೆಂಡೆತ್ತಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಅದರ ಬೆನ್ನಲ್ಲೇ ಕೇಸ್ ವಾಪಸನ್ನ ತೆಗೆದುಕೊಳ್ಬೇಕೋ ಬೇಡವೋ ಅನ್ನೋದು ಆಯಾ ರಾಜ್ಯಗಳ ಸರ್ಕಾರಕ್ಕೆ ಬಿಟ್ಟಿದ್ದು ಅನ್ನೋದನ್ನ ಹೇಳಿತ್ತು. ಈಗ ಇದೇ ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ಕೊಡ್ತಾ ಇರೋ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಕ್ರಿಮಿನಲ್ ಹಿಸ್ಟರಿ ಇರೋ ಆ 2700 ದುಷ್ಕರ್ಮಿಗಳ ವಿರುದ್ಧ ಎಫ್ಐಆರ್ ವಾಪಸ್ ತೆಗೆಯೋದಿಲ್ಲ ಅಂತ. ಪೊಲೀಸರ ಸ್ಥೈರ್ಯವನ್ನ ಕುಗ್ಗಿಸೋ ಪ್ರಯತ್ನಗಳನ್ನ ನಾವು ಸಹಿಸಿಕೊಳ್ಳೋದಿಲ್ಲ, ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇದು ಜಿರಳೆಗಳಿಗೆ ಸಮಸ್ಯೆಯನ್ನ ತರಿಸ್ತಾ ಇದೆ. ಯಾಕೆ ಇದು ಜಿರಳೆಗಳಿಗೆ ಸಮಸ್ಯೆ ತರಿಸ್ತಾ ಇದೆ ಅನ್ನೋದು ಅಚ್ಚರಿಯನ್ನ ತರಿಸಬಹುದು. ಯಾಕಂದ್ರೆ ಆರಂಭದಲ್ಲಿ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನೂ ಪರಿಗಣಿಸಬೇಕು, ಯಾರ ಮೇಲೂ ಎಫ್ಐಆರ್ ಹಾಕೋ ಹಾಗಿಲ್ಲ ಅಂತ ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೆ ಕ್ಲಿಯರ್ ಕಟ್ ಆಗಿ ರಿಪ್ಲೈ ಕೊಟ್ಟಿದ್ದ ನಡ್ಡಾ, ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡಿದ್ದ ಯಾರ ಮೇಲೂ ನಾವು ಕೇಸ್ ಹಾಕೋದಿಲ್ಲ, ಡೋಂಟ್ ವರಿ ಅಂತ ಹೇಳಿದ್ರು. ಆದ್ರೆ ಒಪ್ಪಿಗೆ ಮಾಡ್ಕೊಂಡು ಬಂದ್ಮೇಲೆ ತಾವು ಮಾಡಿದ್ದ ಎಡವಟ್ಟು ಅರ್ಥ ಆಗಿದ್ರಿಂದ ಯಾವೊಬ್ಬ ಸ್ಟೂಡೆಂಟ್ ಮೇಲೂ ನೀವು ಎಫ್ಐಆರ್ ಹಾಕಬಾರ್ದು, ಇಲ್ಲ ಅಂದ್ರೆ ಮತ್ತೆ ಧರಣಿ ಕೂರ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಸ್ಪಷ್ಟನೆ ಕೊಟ್ಟಿದ್ದ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಹಾಕೋದಿಲ್ಲ, ಡೋಂಟ್ ವರಿ ಅಂತಲೇ ಹೇಳ್ಕಳಿಸಿತು. ಆದ್ರೆ ಅದರ ಬೆನ್ನಲ್ಲೇ ಬರೋದು ದೆಹಲಿ ಗಲಭೆಯಲ್ಲಿ ಸುಮಾರು 2700 ಕ್ರಿಮಿನಲ್ಗಳು ಭಾಗಿಯಾಗಿದ್ರು ಅನ್ನೋ ಸ್ಫೋಟಕ ವಿಚಾರ. ಇದರ ಬೆನ್ನಲ್ಲೇ ಜಿರಳೆಗಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೋರ್ಟ್ ಹಾಗೂ ಸರ್ಕಾರ ದುಷ್ಕರ್ಮಿಗಳ ಮೇಲೆ ಮಾತ್ರ ಆಕ್ಷನ್ ತೆಗೆದುಕೊಳ್ಳೋದು, ಉಳಿದವರ ಮೇಲೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಪ್ರಮುಖ ಜಿರಳೆ ಸೌರವ್ ದಾಸ್ಗೆ ಇದನ್ನ ಒಪ್ಪಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ. ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ತಡವರ್ಸ್ತಾ ಮಾತಾಡೋ ಸೌರವ್, ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು, ಆದ್ರೆ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಅನ್ನ ಟಾರ್ಗೆಟ್ ಮಾಡಬಾರ್ದು, ಎಲ್ಲರ ಕೇಸನ್ನ ವಾಪಸ್ ತೆಗಿಬೇಕು ಅನ್ನೋದೇ ಒಪ್ಪಂದ ಆಗಿರೋದು ಅಂತ ಪದೇ ಪದೇ ಹೇಳ್ತಾ ಇದ್ದ. ಆದ್ರೆ ಈಗ ದುಷ್ಕರ್ಮಿಗಳನ್ನ ಬಿಡೋದಿಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಹೊಸ ರೀತಿಯಲ್ಲಿ ರಾಗ ತೆಗಿತಾ ಇದ್ದಾನೆ. ನಿನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಕೇಸ್ ಹಿಂತೆಗೆಯೋದು ಬಿಡೋದು ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ಅನ್ನೋ ಆದೇಶ ನೀಡಿತ್ತು ಅನ್ನೋದನ್ನ ಹೇಳಿದ್ವಿ. ಅದರ ಬೆನ್ನಲ್ಲೇ ಮಾತಾಡಿದ್ದ ಸೌರವ್, ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ, ಆದ್ರೆ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಹಲವು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮೆಸೇಜ್ ನನಗೆ ಬರ್ತಾ ಇದೆ, ಒಪ್ಪಂದವನ್ನ ಬ್ರೇಕ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ವಿಷಯ ಏನಂದ್ರೆ, ಸುಪ್ರೀಂ ಕೋರ್ಟ್ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅವತ್ತಿನಿಂದ ಇವತ್ತಿನ ತನಕ ಒಂದು ವಿಷಯದಲ್ಲಿ ಕ್ಲಿಯರ್ ಆಗಿದೆ. ಅದೇನಂದ್ರೆ ಗಲಭೆ ಎಬ್ಬಿಸಿದ ಕ್ರಿಮಿನಲ್ ಹಿನ್ನೆಲೆ ಇರೋ ವ್ಯಕ್ತಿಗಳನ್ನ ಬಿಡಬಾರದು ಅಂತ. ಆದ್ರೆ ಸೌರವ್ ಯಾಕೆ ಇಷ್ಟು ಟೆನ್ಷನ್ ಆಗಿ ತಾನು ಕನ್ಫ್ಯೂಸ್ ಆಗೋದಲ್ದೆ ಬೇರೆಯವರನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಅನ್ನೋದಕ್ಕೂ ಒಂದು ಕಾರಣ ಇದೆ. ಅದೇನಂದ್ರೆ ಎಫ್ಐಆರ್ ಹಾಕದೇ ಇರೋದಕ್ಕೆ ಸರ್ಕಾರ ಮಾಡಿಕೊಂಡಿರೋ ಮಾನದಂಡ. ಗಲಭೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳನ್ನ ವಿದ್ಯಾರ್ಥಿ ಅಂತ ಗುರುತಿಸೋದು ಹೇಗೆ? ಒಂದೇ ಆತನ ಬಳಿ ಕಾಲೇಜ್ ಐಡಿ ಕಾರ್ಡ್ ಇರಬೇಕು. ಅದರಲ್ಲೂ ಇದೆಲ್ಲ ಹಂಗಾಮ ನೀಟ್ ಹೆಸರಲ್ಲಿ ಆಗಿರೋದ್ರಿಂದ ಆತ ನೀಟ್ ಎಕ್ಸಾಮ್ ಬರೆದಿದ್ನ, ವೈದ್ಯಕೀಯ ವಲಯಕ್ಕೆ ಹೋಗ್ಬೇಕು ಅಂತ ಪ್ರಿಪೇರ್ ಆಗಿದ್ನ, ಆ ಉದ್ದೇಶ ಅವನಲ್ಲಿ ಇತ್ತ, ಇದು ನಿಜಾನ, ಈ ರೀತಿ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ಆಗುತ್ತೆ. ಇದೆಲ್ಲದಕ್ಕೂ ಸರಿಯಾದ ಪ್ರೂಫ್ ಆತ ಕೊಟ್ರೆ ಆತ ಒಬ್ಬ ವಿದ್ಯಾರ್ಥಿ, ನ್ಯಾಯ ಕೇಳೋದಕ್ಕೆ ಬಂದಿದ್ದ, ಹೋಗ್ಲಿ ಬಿಡಿ ಈ ಬಾರಿ ಬಿಟ್ಟು ಕಳಿಸೋಣ ಅಂತ ಬಿಡ್ತಾರೆ. ದಾಖಲೆ ಇಲ್ಲ ಅಂದ್ರೆ ಚಡ್ಡಿ ಹರಿಯುತ್ತೆ.
ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ದುಷ್ಕರ್ಮಿಗಳನ್ನ ಶಿಕ್ಷಿಸಿ ಮೈನರ್ ಗಳನ್ನ ಬಿಟ್ಟು ಕಳಿಸಿ ಅಂತ ಮಾತ್ರ ಕೋರ್ಟ್ ಹೇಳಿದೆ. ಆದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲದ ಮೈನರ್ ಕೂಡ ಅಲ್ಲದವರನ್ನ ಏನ್ ಮಾಡಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಈಗಂತೂ ಅದನ್ನ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದಾರೆ. ಎಲ್ಲೇ ಜಿರಳೆಗಳು ಸಿಕ್ಕಿ ಬಿದ್ದಿರೋದು, ಇಂಥವರ ಮೇಲೆ FIR ಹಾಕ್ತಾರೋ ತೆಗಿತಾರೋ ಅದು ಸೆಕೆಂಡ್ರಿ. ಆದ್ರೆ ಸಂಪೂರ್ಣ ವಿಚಾರಣೆಯನ್ನ ಮಿಸ್ ಇಲ್ಲದೆ ಮಾಡೇ ಮಾಡ್ತಾರೆ. ಒಂದು ವೇಳೆ ಇಂಥವರು ವಿದ್ಯಾರ್ಥಿಗಳಲ್ಲ ಅಂದ್ರೆ ನಿಮ್ಮನ್ನ ಕರೆಸಿದ್ದು ಯಾರು, ಏನು ಹೇಳಿ ಕರೆಸಿದ್ರು, ಬರೋದಕ್ಕೆ ದುಡ್ಡನ್ನ ಕೊಟ್ಟಿದ್ರಾ, ಬೇರೆ ಯಾವ ರೀತಿ ಆಫರ್ ಕೊಟ್ಟಿದ್ರು, ಕಲ್ಲೆಸೆಯೋದಕ್ಕೆ ಕಮಾಂಡ್ ಮಾಡಿದ್ಯಾರು, ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿದ್ರು ನೀವು ಅಲ್ಲಿ ಬಂದಿದ್ ಯಾಕೆ, ಹೀಗೆ ಒಂದರ ನಂತರ ಒಂದು ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಈ ರೀತಿ ವಿಚಾರಣೆಗಳಲ್ಲಿ ಅಂತಿಮವಾಗಿ ಸೂತ್ರಧಾರ ಯಾರು ಅನ್ನೋದು ಬೆಳಕಿಗೆ ಬರೋ ಕೆಲಸ ಆಗತ್ತೆ. ಇದೇ ಈಗ ಜಿರಳೆಗಳಿಗೆ ಸಂಕಷ್ಟವನ್ನ ತರ್ತಾ ಇರೋದು. ಗಲಭೆ ನಡೆಸೋ ಮುನ್ನ ಏನಿಲ್ಲ ಅಂದ್ರೂ ನಿಮ್ಮನ್ನೆಲ್ಲ ನಾವು ಬಚಾವ್ ಮಾಡ್ತೀವಿ, ನಿಮ್ಮನ್ನ ಸೇವ್ ಮಾಡಿದ್ಮೇಲೆನೆ ಹೋರಾಟ ನಿಲ್ಸೋದು ಅಂತ ಖಂಡಿತ ಪ್ರಾಮಿಸ್ ಮಾಡೇ ಬಂದಿರ್ತಾರೆ. ಈಗ ಅದು ಉಲ್ಟಾ ಆಗಿದೆ ಅಂದ್ರೆ ಒಂದು ಕಡೆ ಅವರಿಂದಲೂ ಪ್ರೆಷರ್ ಬರುತ್ತೆ, ಇನ್ನೊಂದು ಕಡೆ ಪದೇ ಪದೇ ಕೇಂದ್ರ ಸರ್ಕಾರ ಕರೆದಾಗ ಹೋಗೋ ಪರಿಸ್ಥಿತಿ ಕೂಡ ಬರುತ್ತೆ. ಸಿಕ್ಕಿ ಬೀಳೋದು ಕೇಸ್ ಆಗೋದು ಸೆಕೆಂಡ್ರಿ, ಆದ್ರೆ ಪದೇ ಪದೇ ವಿಚಾರಣೆ ಕರೆದಾಗ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಕೋರ್ಟ್ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡೋ ಸಾಧ್ಯತೆ ಕಡಿಮೆ. ಮೊನ್ನೆ ಗಲಭೆ ಎಬ್ಬಿಸಿದವರನ್ನ ಪೊಲೀಸರು ಬಿಡ್ತಿಲ್ಲ ಅಂದ್ರೆ ಇನ್ನೊಂದು ಸಲ ಧರಣಿ ಕೂತ್ರೆ ಯಾವ ಧೈರ್ಯದಲ್ಲಿ ದುಷ್ಕರ್ಮಿಗಳು ಸಾಥ್ ಕೊಡ್ತಾರೆ? ಅಲ್ಲಿಗೆ ಅಸಲಿ ಆಟ ಈಗ ಶುರುವಾದಂತಾಗುತ್ತೆ. ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸೌರವ್ ದಾಸ್ಗೆ ಇನ್ನೂ ಹಲವು ಟೆನ್ಷನ್ ಶುರುವಾಗ್ತಾ ಇದೆ. ಆತನ ಹಿನ್ನೆಲೆ ಕೆದಕೋ ಕೆಲಸಗಳು ಕೂಡ ಆಗ್ತಾ ಇದೆ. ಪತ್ರಕರ್ತ ಅಂತ ಹೇಳ್ಕೊಂಡು ಓಡಾಡೋ ಆತನಿಗೆ ನಿರ್ದಿಷ್ಟ ಉದ್ಯೋಗ ಇದೆ ಅನ್ನೋದೇ ಅನುಮಾನಾಸ್ಪದವಾಗಿದೆ. ಹಾಗಿದ್ರೂ ಈತ ಕಂಪ್ಲೀಟ್ ಹೈಫೈ ಲೈಫ್ ಎಂಜಾಯ್ ಮಾಡ್ತಾ ಇದ್ದು ಬಂಗಲೆಯಲ್ಲಿ ವಾಸಿಸ್ತಾ ಇದ್ದಾನೆ ಅನ್ನೋ ಮಾಹಿತಿಗಳು ಹರಿದಾಡ್ತಾ ಇವೆ. ಸೌತ್ ದೆಹಲಿಯಲ್ಲಿರೋ ಗ್ರೇಟರ್ ಕೈಲಾಶ್ನ ಐಷಾರಾಮಿ ಬಂಗಲೆಯಲ್ಲಿ ಈತ ಜೀವಿಸ್ತಾ ಇದ್ದು ತಿಂಗಳಿಗೆ ಬರೋಬ್ಬರಿ 9 ಲಕ್ಷ ರೂಪಾಯಿ ಮನೆ ಬಾಡಿಗೆ ಕೊಡ್ತಾ ಇದ್ದಾನಂತೆ. ಇದು ನಿಜವೇ ಆಗಿದ್ರೆ ಈತನ ಹಿನ್ನೆಲೆಯನ್ನ ತಿಳಿದುಕೊಳ್ಳೋ ಅವಶ್ಯಕತೆ ಕೇವಲ ಪೊಲೀಸ್ ಇಲಾಖೆಗೋ ಅಥವಾ ಸರ್ಕಾರಕ್ಕೂ ಇಲ್ಲ, ದೇಶದ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಇದೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿದು ಹಣವನ್ನ ಉಳಿಸಿ ಹೆಂಡತಿ ಮಕ್ಕಳು ಅಂತ ಇಡೀ ಕುಟುಂಬವನ್ನ ಕಾಪಾಡೋ ಶ್ರಮಜೀವಿಗಳೇ ಇಂಥ ಐಷಾರಾಮಿ ಜೀವನವನ್ನ ನೋಡಿಲ್ಲ. ಅಂಥದ್ರಲ್ಲಿ ತಿಂಗಳಿಡೀ ಬೀದಿಯಲ್ಲಿ ಕೂತು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಸರ್ಕಾರಕ್ಕೆ ಸವಾಲ್ ಹಾಕಿ ನಾನ್ ಹೇಳಿದ್ದು ಕೇಳದೇ ಇದ್ರೆ ಮತ್ತೆ ಬೀದಿಗಿಳಿತೀವಿ ಅಂತ ಹೇಳಿದ್ರೆ ಇಷ್ಟೆಲ್ಲಾ ಸಂಪಾದಿಸಬಹುದು ಅಂದ್ರೆ ನಾವು ಯಾಕೆ ಸಂಪಾದಿಸಬಾರದು ಅನ್ನೋ ಕುತೂಹಲ ಜನರಲ್ಲೂ ಕೂಡ ಬರ್ತಾ ಇದೆ. ಆದ್ರೆ ಬಹುತೇಕ ಭಾರತೀಯರು ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ದೇಶ ಹಾಳು ಮಾಡೋ ಕೆಲಸ ಮಾಡೋದಕ್ಕೆ ಒಪ್ಪದೇ ಇರೋದ್ರಿಂದ ಇಂಥ ಮುತ್ತುರತ್ನಗಳು ವಿರಳಾತಿ ವಿರಳವಾಗಿ ಉಳಿದುಕೊಳ್ಳುತ್ತೆ ಅನ್ನೋದು ಸತ್ಯ. ಇದಿಷ್ಟೇ ಅಲ್ಲದೆ ಈತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೀಪ್ ಸ್ಟೇಟ್ ನಲ್ಲಿ ಭಾಗಿಯಾಗಿರೋ ಹೋರಾಟಗಾರರ ಜೊತೆ ಗುರುತಿಸಿಕೊಂಡಿರೋದಕ್ಕೂ ಕೂಡ ಫೋಟೋ ಸಾಕ್ಷಿಗಳು ಓಡಾಡ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.